ಮುಂದುವರೆದಂತೆ ನಾವು ಈ ದೇವಸ್ಥಾನದ ಕಲೆ ಮತ್ತು ಹೊರಗಡೆಯ ನೋಡಿ ರೂವಾರಿ ಶಿಲ್ಪಕೆತ್ತನೆಯನ್ನು ತಿಳಿಯೋಣ ಬನ್ನಿ. ರೂವಾರಿ ಮಲ್ಲಿತಮ್ಮ. ಗರುಡ ವಿಷ್ಣು ಅವತಾರವಿವೆಲ್ಲ ನೋಡು. ದರ್ಪಣ ಸುಂದರಿ ಅಂತ ಅಂದರೆ ಕನ್ನಡಿ ಹಿಡ್ಕೊಂಡು ಮುಖ ನೋಡ್ತಾ ಇರೋದು ಇಲ್ಲಿ ಕಾಣ್ತದಲ್ಲ ನೋಡಿ. ರಾಜರಿಗೆ ಗಿಳಿ ಮುಖಾಂತರ ಪತ್ರ ಕಳಿಸ್ತಾ ಇರೋದು ನೋಡಿ. ಇಲ್ಲಿ ಕನ್ನಡಿ ಹಿಡ್ಕೊಂಡು ಮುಖ ನೋಡ್ತಾ ಇರೋದು ವಿಘ್ನೇಶ್ವರ, ವಿಷ್ಣು ಅವತಾರವಿವೆಲ್ಲ. ಕಾಳಿಂಗ ಸರ್ಪ ಮರ್ದನ ಅಂತ ಏನೋ ಹೇಳ್ತಾರೆ. ಇದು ಹೊರಗಡೆಯಿಂದ ಪೂರ್ತಿ ವಿಷ್ಣು ಆಕಾರದ. ವಿಷ್ಣು ಆಕಾರದ ನೋಡಿ. ಪಾತಾಳೇಶ್ವರ ಅಂತ ಕರೀತಾರೆ ನೋಡಿ. ಪಾತಾಳ ತುಣಿತಾ ಇರೋದು ಒಂದು ಕಾಲಲ್ಲಿ, ಆಕಾಶಕ್ಕೊಂದು ಕಾಲು ಎತ್ತಾ ಇರೋದು ಮೇಕೆ ನೋಡಿ. ವಿಗ್ರಹಗಳ ಯಾಕೆ ಸ್ವಲ್ಪ ಕೆಮಿಕಲ್ ಹಾಕಿ ವಾಶ್ ಮಾಡಿದ್ದಾರೆ ನೋಡಿ. ಹಿರಣ್ಯಕಶ್ಯಪ ಕಳ್ಳು ಬಗಿತಾ ಇರೋದು. ವಿಗ್ರಹಗಳು ಸ್ವಲ್ಪ ಡಿಫ್ರೆಂಟ್ ಎಲ್ಲ ಕೆಮಿಕಲ್. ಇದು ಬಿಸಿಲಿಗೆ ಒಣಗ್ತದೆ, ನೀರು ಕುಡಿತದೆ, ಗಾಳಿಗೆ ಉದುರ್ತದೆ. ಇದು ವೈಟ್ ಶಿಲೆ ನೋಡಿ. ಭರತನಾಟ್ಯ ವಿಘ್ನೇಶ್ವರ, ಭರತನಾಟ್ಯ ಮಾಡಿದ ಸುಬ್ರಹ್ಮಣ್ಯ ನೋಡು. ಕೊಳ್ಳು ಕೃಷ್ಣ ನೋಡಿ. 10 ತಳೆ ರಾವಳೇಶ್ವರ ಪರ್ವತನೇ ತಗೊಂಡೋಯ್ತಾ ಇರೋದು ರಾವಣೇಶ್ವರ. ವೀರಭದ್ರ, ಹನುಮಂತ ಹೊಡಿಲಿ. ಕೋತಿಗಳು ಹಣ್ಣಿಗಾಗಿ ಕಿತ್ತಾಡ್ತಾ ಇರೋದು ಇದು. ಶಿವಪಾರ್ವತಿ ನೋಡಿ. ಯೋಗ ನರಸಿಂಹ ಇದು ಶಿವಪಾರ್ವತಿ. ಅಣ್ಣ ಇಲ್ಲ ಮಧ್ಯದಲ್ಲಿ ವಿಗ್ರಹ ಎತ್ಬಿಟ್ಟವ್ರ. ಅದರಲ್ಲಿಲ್ಲ ಬಿಡು. ನೋಡಿ ಇಲ್ಲಿ ಅರ್ಜುನ ಅಂತ ಅಂತಾರೆ. ಬಾಣದಲ್ಲಿ ಇಲ್ಲಿ ನೋಡ್ಕೊಂಡು ಕನ್ನಡಿಯಲ್ಲಿ ಬಾಣದಲ್ಲಿ ಬಿಡ್ತಾರಲ್ಲ ಅರ್ಜುನ. ಅರ್ಜುನನೇ ಮೀನಿನ ಕಣ್ಣಿಗೆ ಹೊಡೆಯೋದು. ಕಣ್ಣಿಗೆ ಹೊಡೆಯೋದು. ಮೀನಿನ ಕಣ್ಣಲ್ಲಿ ನೋಡಿ. ವಿಸ್ತೀರ್ಣ ಅಂದರೆ ಹೇಳ್ತೀನಿ ಕೇಳಿ. ಹಂಗೆ ವಿಸ್ತೀರ್ಣ ಇದು ನೋಡಿ. ನಮ್ಮ ಹಿಂಭಾಗಕ್ಕೆ ಬಂದಾಗ ಎಡದೇ ಕೈ ಹಿಂಗೆ ಹಿಡಿದು ನೋಡಿದಾಗ ಇದು ಹೊರಾಂಗಣ. 2ನೇ ಅಂಕಣ ಹೆಂಗಿದೆ, 3ನೇ ಅಂಕಣ, 4ನೇ ಅಂಕಣ, 5ನೇ ಅಂಕಣ ನೋಡು. ನಮ್ಮ ಅದಕ್ಕೆ ಪಂಚಮುಷ್ಟಿ ಅನ್ನೋದು. ಹಿಂಗೆ ಹಿಡಿದ್ರೂ ಗೋಪುರ ನೋಡಿ ಡಿಫ್ರೆಂಟ್ ಕಂಡುಹಿಡಿಬೇಕು. ಹಿಂಗೆ ಹಿಡಿದ್ರೂ ವಿಸ್ತೀರ್ಣ ಕಂಡುಹಿಡಿಬೇಕು. ಗೋಪುರದಲ್ಲೂ ಚೇಂಜ್ ಇದೆ. ಅದೇ ಮತ್ತೆ ನಾನು ಹೇಳೋದು. ಪಂಚಮುಷ್ಟಿ ಅಂತ ಅಂದರೆ 5 ಬೆರಳುಗಳು ಯಾವ ಥರ ಡಿಫ್ರೆಂಟ್ ಬರ್ತದೆ ಅದೇ ಥರ ಇರೋದು. ಇವೆಲ್ಲ ಇನ್ನು ಕೆತ್ತನೆ ಮಾಡಬೇಕಾಯ್ತು, ಮಾಡಲಿಲ್ಲ ಅಷ್ಟೊತ್ತಿಗೆ. ಏನೋ ಮಧ್ಯೆ ಒಂದೊಂದು ಮಾಡಿದ್ದಾರೆ ಅಷ್ಟೇ. ನೋಡಿ ಇಲ್ಲಿಂದ ಇದಕ್ಕೆ ಡಿಫ್ರೆಂಟ್ ಸಪ್ರೇಟ್ ಆಗಿರೋದು. ಇಲ್ಲಿ ಕಂಬ ಚೇಂಜ್ ಆಯ್ತಲ್ಲ, ಫಸ್ಟ್ ಚತುರ್ಕೋಟ ಇದ್ದು ಆಮೇಲೆ ಪಂಚಕೋಟ ಮಾಡಿದ್ವಿ. ಹೆಚ್ಚಿನ ಮಾಹಿತಿ ತಿಳಿಸಿಕೊಟ್ಟ ಇಲ್ಲಿನ ಕಾವಲುಗಾರರಾದ ಶ್ರೀ ಮಹೇಶ್ ಅವರಿಗೆ ನಮ್ಮ ಧನ್ಯವಾದಗಳು.
ನೇಮ್ ಬೋರ್ಡಲ್ಲೇ ಇದೆ ನೋಡಿ, ಇಲ್ಲಿ ಏನು ಹೇಳಿದ್ದೀನಿ ಆ ಬೋರ್ಡಲ್ಲೇ ಇದೆ ನೋಡಿ, ಹಿಂದಿ ಇಂಗ್ಲೀಷ್. ದಂತೆ ಈ ದೇವಸ್ಥಾನದ ಹೆಚ್ಚಿನ ಮಾಹಿತಿಗಾಗಿ ನಾವು ದೊಡ್ಡಪ್ಪಾಜಿಯವರನ್ನು ತಿಳಿಯೋಣ ಬನ್ನಿ. ಹೇಳಿ ಆ ದೇವಸ್ಥಾನ ಬಗ್ಗೆ. ಅದು 13ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದ್ದ ಒಂದು ಪಾಳೆಪಟ್ಟು ಇದು, ಗೋವಿಂದನಹಳ್ಳಿ. ಗೋವಿಂದರಾಜ ಅನ್ನೋ ಪಾಳೆಗಾರ ಇಲ್ಲಿ ಆಳ್ತಾ ಇದ್ದ. ಹಿಂದೆ ಮಣ್ಣಿನ ಕೋಟೆ ಕಟ್ಕೊಂಡು ಸುತ್ತಲೂ ಊರಿನ ಸುತ್ತ ಇದೆಲ್ಲ ಹಾಳಾಗಿದೆ. ಈಗ ಕೋಟೆ ಉಳಿದಿಲ್ಲ, ಎಲ್ಲ ಹೋಗ್ಬಿಟ್ಟದೆ ಸಾವಿರಾರು ವರ್ಷದ ಹಿಂದೆ. 13ನೇ ಶತಮಾನದಲ್ಲಿ ಹೊಯ್ಸಳರು ಆಳ್ತಿದ್ದಾಗ ಇಲ್ಲಿ ಪಾಳೆಗಾರರು ಇದ್ರಲ್ಲ, ಅವರ ಸಹಾಯದಿಂದ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಪಂಚಲಿಂಗ ದರ್ಶನ, ಪಂಚಲಿಂಗ ಶಿವನ ಪಂಚಮುಖ 5, ವಾಮದೇವ, ಅಘೋರೇಶ್ವರ, ತತ್ಪುರುಷೇಶ್ವರ, ಈಶಾನ್ಯೇಶ್ವರ ಅಂತ 5 ಶಿವನ ಪಂಚಮುಖದ 5 ಲಿಂಗಗಳಿವೆ. ಒಂದೇ ಇದರಲ್ಲಿ 5 ಕಳಶಗಳು ಬೇರೆ ಬೇರೆ ಸಪ್ರೇಟ್ ಇವೆ. ದೇವಸ್ಥಾನ ಒಂದೇ, 5 ಲಿಂಗಗಳು ಸ್ಥಾಪನೆ ಮಾಡಿದ್ದಾರೆ. ಆ ಕಾಲದಲ್ಲಿ ಅದರ ಸ್ಥಳ ಪುರಾಣ ಬೇರೆ ಬೇರೆ ಏನೇನೋ ನನಗೆ ತಿಳಿದ ಮಟ್ಟಿಗೆ ಒಂದು ಬುಕ್ಕು ಬರೆದಿದ್ದೀನಿ. ಆ ಬುಕ್ ಇದೆಯಾ ನಿಮ್ಮ ಹತ್ರ? ಕೊಡ್ತೀನಿ. ಆಮೇಲೆ ಪಕ್ಕದಲ್ಲೇ ಒಂದು ವೀರಭದ್ರೇಶ್ವರ ದೇವಸ್ಥಾನ ಕೂಡ ಇದೆ. ಅದು ಲಿಂಗು ಇದೆ ಅಲ್ಲಿ. ಅದು ಉದ್ಭವ ಲಿಂಗು, ಸ್ಥಾಪನೆ ಮಾಡಿರೋದಲ್ಲ. ಹಿಂದೆ ಯಾರೋ ಬಹಳ ಹಿಂದೆ ರತ್ನಪಡಿ ವ್ಯಾಪಾರಿಗಳು ಬರ್ತಿದ್ರು ಅವರ. ಅದಕ್ಕಿಂತ ಮುಂಚೆ ಎತ್ತು ಕಟ್ಕೊಂಡು ಒಂದು ಎತ್ತು ಅವ್ರಿಗೆ ಸಹಾಯಕ್ಕೆ ಪಾತ್ರೆ ಗೀತ್ರೆ ಎಲ್ಲ ಒತ್ತವೆಲ್ಲ ಅಡುಗೆ ಮಾಡ್ಕೋಬೇಕಲ್ಲ, ಆ ಒಂದು ಎತ್ತು ಹಿಡ್ಕೊಂಡು ಬಂದರು. ಅಷ್ಟೊತ್ತಿಗಾಗಲೇ ಪಾಳೆಗಾರರಲ್ವ, ಬಾಗಿಲು ಹಾಕ್ಬಿಟ್ಟಿದ್ರು. ದಿಡ್ಡಿ ಬಾಗಿಲು ಅಂತಾರಲ್ಲ, ಕೋಟೆ ಬಾಗಿಲು ಹಾಕ್ಬಿಟ್ಟಿದ್ರು. ಊರಿಂದ ಹೊರಗಡೆ ಒಂದು ಆಲದ ಮರದ ಕೆಳಗಡೆ ಹಸು ಎತ್ತು ಇತ್ತಲ್ಲ, ಅದನ್ನು ಕಟ್ಟೋಕ್ಕೆ ಗೂಟ ಹೊಡೆದ್ರು. ಆ ಗೂಟ ಹೊಡೆದಾಗ ಆ ಲಿಂಗಕ್ಕೆ ತಾಗಿ ಗೂಟ, ಅಲ್ಲಿಂದ ರಕ್ತ ಚಿಮ್ಮಿ ಹಾರಿತು. ಅದೇ ಲಿಂಗು ಇವತ್ತು ವೀರಭದ್ರ ಸ್ವಾಮಿ ಅಂತ ನಾವು ಪೂಜೆ ಮಾಡ್ತಾ ಇರೋದು. ಆ ಗುರುತು, ಗೂಟ ಹೊಡೆದ ಗುರುತು ಇನ್ನೂ ಇದೆ ಆ ಲಿಂಗದ ಮೇಲೆ. ಅದು ಹಬ್ಬ ಆಚರಣೆ ಮಾಡ್ತೀವಲ್ಲ ನಾವು, ರಂಗದ ಹಬ್ಬ ಅಂತ, ವೀರಭದ್ರೇಶ್ವರನ ಹೆಸರಲ್ಲಿ. ಅದು ಸ್ಥಾಪನೆ ಮಾಡುವಾಗ, ಹಬ್ಬ ಸ್ಥಾಪನೆ ಮಾಡೋಕ್ಕೆ ಕರ್ಕ್ ಹಾಕೋದು ಅಂತ ಕರೀತಾರೆ. ಆ ರಂಗದ ಹಬ್ಬ ಸ್ಥಾಪನೆ ಮಾಡೋದು ಅದು ಶಿವರಾತ್ರಿ ಹಬ್ಬ ಕಳೆದು ಒಂದು ವಾರಕ್ಕೆ. ಆ ಕರ್ಕ್ ಹಾಕೋದು ಅಂದರೆ ಆ ಲಿಂಗಕ್ಕೆ 101 ಕೊಡ ನೀರು, 101 ಎಳೆನೀರು. ಊರು ಗ್ರಾಮದ ಎಲ್ಲ ಮನೆಯವರು ಒಂದೊಂದು ಎಳ್ನೀರು ತಂದು ಕೊಡ್ತಾರೆ ಅಭಿಷೇಕಕ್ಕೆ. 101 ಕೊಡ ನೀರು, 101 ಎಳ್ನೀರು, 101 ಬಾಳೆಹಣ್ಣು, 101 ಬಿಲ್ಪತ್ರೆ, 101 ಪೂಜೆ ಅವತ್ತು. ಆ 101 ಕೊಡ ನೀರು, 101 ಎಳ್ನೀರು ಲಿಂಗದ ಬಿದ್ದಿದ್ದು ಹೊರಗೆ ಬರಲ್ಲ. ಅದೇ ವಿಶೇಷ. ಅಂದರೆ ಚೆಲ್ತದಲ್ಲ, ಅಂದರೆ ಅದು ಈಗ ಪಾಳೆಗಾರರ ಕಾಲದಲ್ಲಿ ಆ ಲಿಂಗದ ಸುತ್ತ ಪೀಠ ಮಾಡಿದ್ದಾರೆ. ಆ ಪೀಠದ ಮೇಲೆ ಬಿದ್ದಿದ್ದು ಹೊರಗೆ ಚೆಲ್ಲಿದ್ದು ಹೊರಗೆ ಬರುತ್ತೆ, ಲಿಂಗದ ಮೇಲೆ ಬಿದ್ದಿದ್ದು ಹೊರಗೆ ಬರಲ್ಲ. ಅದೇ ವಿಶೇಷ. ಅಲ್ಲಿ ಆ ಲಿಂಗದ ಸುತ್ತಲೂ ಕೈ ಹಾಕ್ಬೋದು. ಈಗಲೂ ಅರ್ಚಕರು ಕೈ ಇಟ್ಟು ಪೂಜೆ ಮಾಡುವಾಗ ತೊಳಿತಾರೆ. ಅಲ್ಲೇ ನಾಗಪ್ಪ ವಾಸ ಮಾಡೋದು. ಈ ಅರ್ಚಕರಿಂದೆಂದ ಲೋಪದೋಷ ಆದರೆ ಸರ್ಪ ಕಾಣಿಸ್ಕೊಳ್ತದೆ. ಅದು ವಿಶೇಷ. ಅಲ್ಲಿ ವೀರಭದ್ರ ಸ್ವಾಮಿ ಹಬ್ಬ ನಡೆಯುತ್ತೆ. ಇನ್ನೂ ಏನೇನೋ ಅದೇ ಬುಕ್ಕಲ್ಲಿ ಬರೆದಿದ್ದೀನಿ. ಇದೆ ಸ್ಥಳ ಪುರಾಣ ಬೇಕಾದಷ್ಟಿದೆ. ನನಗೆ ತಿಳಿದ ಮಟ್ಟಿಗೆ ದೊಡ್ಡವರು ನನಗಿಂತ ಹಿರಿಯರಿದ್ರಲ್ಲ, ಅವರಿಂದ ಕೇಳಿ ನಮಗೆ ಈ ದೇವಸ್ಥಾನದ ಬಗ್ಗೆ ತಿಳಿಸಿಕೊಟ್ಟ ದೊಡ್ಡಪ್ಪಾಜಿಯವರಿಗೆ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅವರು ಬರೆದಿರುವ ಪುಸ್ತಕಗಳು ಮತ್ತು ಹಾಡುಗಳು ಅವರ ಪುಸ್ತಕದಲ್ಲಿದೆ. ನೀವು ಓದಬೇಕಾದರೆ ಅವರನ್ನು ಸಂಪರ್ಕಿಸಿ. ಪಯಣ ಇದಾಗಿದೆ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಆದ ರಿತೇಶ್ ಕನ್ನಡಿಗನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.